ಅಮ್ಮಂಗೆ ತುಂಬಾ ಪ್ರಾಬ್ಲಮ್ ಇತ್ತು. ಅವ್ರು ನಡೆಯೋದು ಸಹ ಕಷ್ಟ ಆಗಿತ್ತು. ಏನಕ್ಕೋಸ್ಕರ ಅಂದರೆ ಕಾಲು ಬಂದು ಇಷ್ಟಿಷ್ಟು ಬಾವು ಬಂದಿತ್ತು, ದಪ್ಪ ಆಗಿತ್ತು. ಬಟ್ ಅಮ್ಮ ಈಗ ಹೇಳ್ತಿದ್ದಾರೆ, ಈ ಪಿಪ್ಸ್ ಥೆರಪಿನ ಬರೀ 2 ಸತಿ ಮಾಡಿದ್ದು ನನ್ನ ಕಾಲು ಬಾವು ಕಡಿಮೆ ಆಗಿ ನೋವು ಕಡಿಮೆ ಆಗಿದೆ ಅಂತೇಳಿ. ಅಮ್ಮನ ಮಾತಾಡ್ಸ್ತಾನ ಅಪ್ಪಮ್ಮ, ಜೋರಾಗಿ ಕ್ಲಾಪ್ ಮಾಡಿ. ನಿಮ್ಮ ಹೆಸರು? ಚೌಡಮ್ಮ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಮಲೆಬೆನ್ನೂರಿಂದ. ಮಲೆಬೆನ್ನೂರಿಂದ ಬರ್ತಾ ಇದ್ದೀರಾ. ಅಮ್ಮ, ನಿಮಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು? ನನಗೆ ಕೈಕಾಲು ನೋವು, ಮೊಣಕಾಲು ನೋವು, ಕಾಲು ಉರಿ, ಅರಗಾಲು ಉರಿ, ಕಣ್ಣು ಉರಿ, ಮತ್ತು ಹೇಳೋಕ್ಕಾಗ್ತಿದ್ದಿಲ್ಲ, ಕುಂದ್ರಕ್ಕಾಗ್ತಿಲ್ಲ, ಭಾಳ ಈಟಿದ್ದೆ ನಾನು. ಅಮ್ಮ, ಸುಮಾರು ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಎಲ್ಲ ಇತ್ತು? 20 ವರ್ಷದಿಂದ ಇತ್ತು. ಅಪ್ಪಮ್ಮ ಕೇಳಿಸ್ಕೊಳ್ಳಿ, ಹೋಲ್ ಬಾಡಿ ಪೇನ್ ಇತ್ತು. ಇಷ್ಟೆಲ್ಲ ನೋವಿರುವಾಗ ಅಮ್ಮ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು. ಅಮ್ಮ, ಆ ರೀತಿ ನೋವಿರುವಾಗ ನಿಮಗೆ ಹೇಗೆ ಅನ್ನಿಸ್ತಿತ್ತಮ್ಮ? ಜೀವ ಕಳ್ಕೊಂಡ ಮೇಲೆ ಇದು ಇರೋದು ಬೇಡ ಅನಿಸ್ತಿತ್ತು. ನೋಡಿ, ಅಷ್ಟು ನೋವಿರುವಾಗ ಪ್ರತಿಯೊಬ್ಬರಿಗೂ ಹಾಗೆ ಅನ್ಸೋದು. ಅಂದರೂ ಎಲ್ಲ ಕಡೆನೂ ಅಡ್ಡಾಡಿ ಬಂದೆ ನಾನು. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀರಾ? ಎಷ್ಟು ಹಣ ಖರ್ಚು ಮಾಡಿ? ಅಂಥದ್ದು ಮಂಗಳೂರಿಗೆ ಕರ್ಕೊಂಡೋಗಿದ್ರು, ಚಿಕ್ಕಮಂಗ್ಳೂರಿಗೆ ಕರ್ಕೊಂಡೋಗಿದ್ರು, ಬೆಂಗಳೂರಿಗೆ ಕರ್ಕೊಂಡೋಗಿದ್ರು. ಆದರೂ ಎಲ್ಲ ಕಡೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರು. ಮಾಡಿಸ್ಕೊಂಡಿಲ್ಲ ನಾನು. ಮತ್ತು ಮನೆಗೆ ಬಂದು ಉಪವಾಸ ಮಕ್ಕೊಂಬಿಟ್ಟೆ. ಮಕ್ಕಳೆಲ್ಲ ಎಲ್ಲೆಲ್ಲೋ ಒಯ್ದು ನನಗೆ ಆಪ್ರೇಷನ್ ಮಾಡಿಸ್ತೀನಿ ಅಂತಾರಲ್ಲ. ನನಗೆ ಬೇಡ ಈ ಜೀವನ ಅಂಥೇಳಿ ಜನ್ಮ ರೋಸ್ಕೊಂಡು ಮನೆಗೆ ಕುಂತಿದ್ದೆ. ಅಪ್ಪಮ್ಮ ಕೇಳಿಸ್ಕೊಳ್ಳಿ, ಎನ್ನಪ್ಪಗೆ ಹೋಗಿದ್ದಾರೆ, ಮಂಗಳೂರಿಗೆ ಹೋಗಿದ್ದಾರೆ, ಯಾರ್ಯಾರು ಎಲ್ಲೆಲ್ಲ ಹೇಳಿದಾರೋ ಅಲ್ಲೆಲ್ಲ ಹೋಗಿದ್ದಾರೆ. ಅಲ್ಲಿ ಹೋದಾಗೆಲ್ಲ ಅವ್ರಿಗೆ ಏನು ಹೇಳಿದ್ದಾರೆ, ಕಾಲಿಗೆ ನಿಮಗೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಮ್ಮ ಭಯ ಪಟ್ಕೊಂಡು, ನಾವು ನಮ್ಮ ಮನೆಯವರಿದ್ದಾರೆ, ನಮ್ಮ ಮನೆಯವ್ರನ್ನ ನೋಡ್ಕೋಬೇಕು, ನಮ್ಮ ಮನೆಯವ್ರನ್ನ ಕೇಳಿ ಬರ್ತೀನಿ ಅಂತೇಳಿ ಹಾಸ್ಪಿಟ್ಲಿಂದ ಹಂಗೆ ಬಂದಿದ್ದಾರೆ. ಈಗ ನಮ್ಮ ಯಜಮಾನ್ರು ತೀರ್ಕೊಂಡು 3 ವರ್ಷ ಆಯಿತು. ನಮ್ಮ ಅಜ್ಜನೂ ಪೇಷಂಟ್ ಆಗಿದ್ದ. ಅಜ್ಜಿಗೆ ಭಾಳ ವಯಸ್ಸಾಗಿತ್ತು. ಅಜ್ಜಿಗೆ ನಾನು ಒಂದು 40 ವರ್ಷ ಇರಬೇಕಾದ್ರೆ ನಾನು ಮದುವೆ ಆಗಿದ್ದೆ, 15 ವರ್ಷದಾಗ, ಸೋದರ ಮಾವ. ಹಂಗಾಗಿ ನನಗೆ ಇದೇನು ನೋವು ಬರೋಬ್ಬರಿ ಯಾವಾಗ ಬಂತು ಅಂದರೆ, ನನ್ನ ಲಾಸ್ಟ್ ಮಗಳಿಗೆ ಈಗ 2 ಗಂಡು ಮಕ್ಕಳಾಗಿದ್ದಾವೆ. ಆಕೆ 6 ವರ್ಷದಾಗ ಇದ್ದಾಗ ಬಂದಿದ್ದು ನೋವಿದ್ದು ನನಗೆ. ತುಂಬ ವರ್ಷದಿಂದ ನೋವಿದೆ ಅಪ್ಪ ಅಮ್ಮ. ಏನಕ್ಕೋಸ್ಕರ ಅಂದರೆ, ಚಿಕ್ಕ ವಯಸ್ಸಲ್ಲಿ ಅವ್ರು ಏನಾಗಿದ್ದಾರೆ, ಮದುವೆ ಆಗಿದ್ದಾರೆ, 15 ವರ್ಷಕ್ಕೆ ಆಗಿದ್ದಾರೆ. ಅಷ್ಟೆಲ್ಲ ನೋವು ಚಿಕ್ಕ ವಯಸ್ಸಿಗೆ ಮದುವೆ ಆಗುವಾಗ ಬರುತ್ತೆ. ಬಟ್ ಅಮ್ಮ ಏನು ಬಂದಾಗ ಏನಾಯಿತು, ಬಸ್ ಸ್ಟ್ಯಾಂಡ್ನಾಗೆ ನನ್ನ ಮಗ ಬಾರಮ್ಮ ಗಾಡಿಯಾಗ ಹೋಗೋಣ ಬಾರಮ್ಮ ಅಂತಿದ್ದ. ಅಲ್ಲಿ ಕುತ್ಕೊಂಡಿದ್ದೆ ಚೇರ್ ಮೇಲೆ. ನಾನು ಚೀಟಿ ಉದುರಿತ್ತದು ಬಿಳಿಯೋದು ನೋಡಿ. ಒಂದು ಪಾಂಪ್ಲೆಂಟ್ ಸಹ ಒಂದೊಂದು ಜೀವನ ಉಳಿಸುತ್ತೆ ಅಂತ ನಾವು ಹೇಳ್ತೇವೆ. ಪ್ರತಿ ಸತಿನೂ ನೀವು ಹೇಳೋ ಒಂದು ಮಾತು ಇನ್ನೊಬ್ಬರಿಗೆ ಅವರ ಜೀವನ ಕಾಪಾಡುತ್ತೆ ಅಪ್ಪ ಅಮ್ಮ. ಆ ಚೀಟಿ ಬಿದ್ದಿದ್ದು ನೋಡಿ ನನ್ನ ಹಿರಿಯ ಮಗಳು ಕೈಯಾಗ ತೊಗೊಂಡು ನೋಡಿದ್ಲು. ಅಮ್ಮ, ಇದೆಲ್ಲೋ ಮೆಸೇಜ್ ಐತಮ್ಮ, ಇಲ್ಲೇ ದಾವಣಗೆರೆಗೆ ಐತಂತೆ ಅಂತ ಹೇಳಿದ್ಲು. ಅಮ್ಮ, ಎಷ್ಟೆಷ್ಟು ಸೀಮೆ ಅಡ್ಡಾಡಿಸ್ಬೇಕಂತ ಇದ್ದೀರಾ, ಮತ್ತು ಏನು ಮಾಡ್ತಿರೋ ನೋಡಮ್ಮ ಅಂತ ಹೇಳಿದೆ. ಆವಾಗ ಅಮ್ಮ, ನೀನು ಒಬ್ಬಳೇ ಹೋಗಿ ಹುಡುಕ್ಯಂತ ಇಲ್ಲಿ ಜಯ ಕ್ರಾಸ್ನ ಐತಂತೆ, ಹೋಗಮ್ಮ ಅಂತ ಹೇಳಿದ್ಲು. 7 ಗಂಟೆ ಬಸ್ಸಿಗೆ ಕಳಿಸ್ತೀನಿ, ನೀನು ಬಸ್ ಹತ್ಕೊಂಡು ಅಲ್ಲಿಗೆ ಹೋಗ್ಬಿಡು, ಹೋದ್ರೆ ಅಲ್ಲಿ ಸಿಗ್ತೈತಮ್ಮ ಅಂತಂದು. ಇಲ್ಲಿ ಬಂದು ತೋರಿಸಿದೆ ಹೋಟ್ಲ್ ಕಡೆ. ಇಲ್ಲೇ ಹೋಗಮ್ಮ, ಹಿಂಗೆ ಹೋಗಿ ಹಿಂಗೆ ಮೆಟ್ಲು ಹತ್ಕೊಂಡು ಹೋಗಬೇಕು ಅಂದರು. ಆಯಿತು ಅಂಥೇಳಿ ಈ 3 ಮೆಟ್ಲಿಗೆ ಹತ್ಕೊಂತ ಬಂದೆ ನಾನು. ಹತ್ಕೊಂತ ಬಂದು ಇಲ್ಲಿ ಸುಮಾರು ಆಗ್ತಿತ್ತು. ನನ್ನ ಬಾವು ಹೋಗ್ತಿದ್ದಿಲ್ಲ, ಇಟ್ಟಿಡ್ದಪ್ಪ ಬಾವು. ಕಾಲು ನೋಡಿದರೆ ಆನೆ ಕಾಲು ಕಂಡಂಗೆ ಕಾಣು. ಹೇಳುವಾಗ ನನ್ನ ಮೆಟ್ಲು ಆನೆ ಕಣ್ಣೀರಲ್ಲಿ ಮೆಟ್ಲು ಹತ್ಕೊಂಡು ಬರ್ತಾ ಇದ್ದೆ. ಆನೆ ಕಾಲು ನೋಡ್ದಂಗೆ ಆಗ್ತಿದ್ದು. ಈಗ ನೋಡ್ರಿ ಎಷ್ಟು ತೆಳ್ಳಗಾಗಿದ್ದಾವೆ ನನ್ನ ಕಾಲು. ಅಮ್ಮನೇ ಹೇಳ್ತಿದ್ದಾರೆ, ನನ್ನ ಕಾಲು ನೋಡುವಾಗ ಆನೆ ಕಾಲು ಅನ್ನಿಸ್ತಿತ್ತು ಅಂತೇಳಿ. ಹತ್ತುವಾಗಲೂ ಅಷ್ಟು ನೋವಿತ್ತು ಅಮ್ಮಂಗೆ. ಅಮ್ಮ, ಸೆರಕೆರೆಗೆ ಬಂದು ಎಷ್ಟು ದಿನ ಆಯ್ತಮ್ಮ? ಈಗ ತಿಂಗಳ ಮೇಲೆ ಆಯ್ತಮ್ಮ. 1 ತಿಂಗಳಾಯಿತು. ಈಗ ಏನಾಗಿದೆ, ಅವರ ನೋವು ಕಡಿಮೆ ಆಗಿದೆ. ಅಮ್ಮ, ಪಿಪ್ಸ್ ವೈಬ್ರೇಷನ್ ಥೆರಪಿ, ಈ ಥೆರಪಿ ಮಾಡುವಾಗ ನಿಮಗೆ ಏನೆಲ್ಲ, ಈಗ 2 ಸತಿ ಅಷ್ಟೇ ನೋಡಿ, 2 ಸತಿ ಮಾಡಿದ್ದಕ್ಕೇ ಅವ್ರ ಬಾವು ಕಡಿಮೆ ಆಗಿ ನೋವು ಕಡಿಮೆ ಆಗಿದೆ. ಹೌದಮ್ಮ. ಇದನ್ನು ರೆಗ್ಯುಲರಾಗಿ ಮಾಡುವಾಗ ಅವರ ಪ್ರಾಬ್ಲಮ್ ಎಲ್ಲ ಗುಣ ಆಗುತ್ತೆ ಅಪ್ಪಮ್ಮ. ಇಲ್ಲಿ ಬರೋ ಅಪ್ಪ ಅಮ್ಮಂದ್ರಿಗೆ ಏನು ಹೇಳ್ತೀರಮ್ಮ? ಅಮ್ಮ, ಎಲ್ಲರೂ ಬರ್ಬೋದು, ನಾನು ಒಬ್ಬಳು ಬದುಕಬೇಕನ್ನೋ ಆಸೆ ಇಲ್ಲ. ನಾನೇ ಜೀವ ಕಳ್ಕೊಳಕ್ಕೆ ಕುಂತಿದ್ದೆ. ಎಲ್ಲರೂ ಬಂದರು, ಎಲ್ಲರಿಗೂ ಆರಾಮಾಗ್ತೈತಿ. ನೋಡಿ, ಜೀವನೇ ಬೇಡ ಅಂತಿದ್ದ ಅಮ್ಮಂಗೆ ಈಗ ಮತ್ತೆ ಹೊಸ ಜೀವ ಕೊಟ್ಟಿದೆ ಅಪ್ಪಮ್ಮ. ಯಾರು ಕೊಟ್ಟಿರೋದು? ಸರಾಕರಿ. ಥ್ಯಾಂಕ್ ಯು. ಜೋರಾಗಿ ಕ್ಲಾಪ್ ಮಾಡಿ.